ಬಿಕ್ಲಿ ಶಿವ ಕೇಸಲ್ಲಿ ಭೈರತಿ ಬಸವರಾಜ ಈ ವಿಚಾರಣೆ ಅಂತ್ಯ ಆಗಿದೆ. ಭಾರತೀನಗರ ಠಾಣೆಯಲ್ಲಿ ಭೈರತಿ ಬಸವರಾಜ ವಿಚಾರಣೆ ಸಾಗಿತ್ತು, ಅದೀಗ ಅಂತ್ಯ ಆಗಿದೆ. ಪೊಲೀಸರು ನೋಟಿಸ್ ಕೊಟ್ಟಿದ್ದಕ್ಕೆ ವಿಚಾರಣೆಗೆ ನಾನು ಬಂದಿದ್ದೆ, ಅವರು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ವಿಚಾರಣೆಯ ಬಳಿಕ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆರೋಪಿಗಳು ಯಾರು ನನಗೇನು ಕೂಡ ಗೊತ್ತಿಲ್ಲ, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದಾಗಿ ಸದ್ಯ ಮಾಜಿ ಸಚಿವರು ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಅವರು ಹೇಳ್ತಿದ್ದಾರೆ. ಬಿಕ್ಲಿ ಶಿವ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಬಂದಿದ್ರು. ಭಾರತೀನಗರ ಠಾಣೆಯಲ್ಲಿ ವಿಚಾರಣೆ ಈಗ ಅಂತ್ಯ ಆಗಿದೆ. ಕಳೆದ ವಾರವೂ ಕೂಡ ನೋಟಿಸ್ ಕೊಟ್ಟು ಠಾಣೆಗೆ ಬಂದಿದ್ರು, ಮತ್ತೆ ಇವತ್ತು ಕರೆಸ್ಕೊಂಡಿದ್ರು. ಆ ಮೂಲಕವಾಗಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಾನು ಹಾಗಾಗಿ ವಿಚಾರಣೆಗೆ ಬಂದಿದ್ದೀನಿ. ಹಾಗಾಗಿ ಪೊಲೀಸರು ಏನೇನು ಕ್ವಶನ್ ಕೇಳಿದ್ರು ಎಲ್ಲದಕ್ಕೂ ಕೂಡ ನಾನು ಉತ್ತರ ಕೊಟ್ಟಿದ್ದೀನಿ. ಇವೆಲ್ಲವೂ ಕೂಡ ವಿಚಾರಣೆಯ ಬಳಿಕ ಶಾಸಕ ಭೈರತಿ ಬಸವರಾಜ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಈ ಪ್ರಕರಣದ ಆರೋಪಿಗಳು ಯಾರು ಏನೇನು ನನಗೆ ಗೊತ್ತಿಲ್ಲ, ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಸಾಕಷ್ಟು ಜನ ನಮ್ಮ ಜೊತೆ ಒಂದು ಫೋಟೋವನ್ನ ತೆಗೆದುಕೊಳ್ತಾರೆ. ಈ ಫೋಟೋ ತೆಗೆಸ್ಕೊಳ್ಳೋರು ಯಾರು ನಮಗೆ ಪರಿಚಯ ಇರಲ್ಲ, ಅವರೆಲ್ಲ ಇರ್ತಾರ ನನಗನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಯಾವ ಜಮೀನು ಯಾವ ವಿಚಾರ ನನಗೇನು ಗೊತ್ತಿಲ್ಲ ಅನ್ನೋದಾಗಿ ವಿಚಾರಣೆಯಿಂದ ಬಂದ ಬಳಿಕ ಶಾಸಕ ಭೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ಪೊಲೀಸರು ಏನ್ ಕ್ವಶನ್ ಕೇಳಿದ್ದಾರೆ ಆನ್ಸರ್ ಮಾಡಿದ್ದೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಲ್ಯಾಂಡ್ ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ದಾಗ ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡ್ಲಿ. ಆ ಶಿವಪ್ರಕಾಶ್ ಯಾರು, ಆ ತರ ಆಗಂಗಿದ್ದೀರಾ, ಅವ್ನಿಗೆ ಯಾರು ನಾವು ಈ ತರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನ ಕೇಳಿದಿದ್ರೆ, ಸರ್ ಈ ತರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದ್ರೆ, ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡ್ಬೇಕು ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ. ಅದೇ ಪೊಲೀಸ್ ಕೂಡ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನು ಕರೆದು, ನೋಡ್ರಿ ಈ ತರ ನಿಮ್ಮ ಮೇಲೆ ಯಾರೋ 2013ರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು, ಅವರು ನನ್ನ ಜೊತೆ ಇದ್ರು. ನನ್ನ ಕೈಯಲ್ಲಿ B.Pharm ತಗೊಂಡು ಅವ್ರ ಚುನಾವಣೆಯನ್ನು ನಾನು ಮಾಡಿದ್ದೀನಿ. ಇವತ್ತು ನಾನು ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ? ಆಗ ನಾನು ರೌಡಿ MLA ಅಂತ ಹೇಳಿ ಕೂಗ್ತಾ ಇದ್ರಲ್ಲ, ಅವತ್ತು ಗೊತ್ತಿರ್ಲಿಲ್ವಾ? ಅವತ್ತು ರೌಡಿ MLA ಜೊತೆಗೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ B.Pharm ನನ್ನ ಕೈ ಇಸ್ಕೊಂಡೆ? ಕಾರ್ಪೊರೇಟರ್ ನಿಲ್ಲಕ್ಕೆ ಕಾರ್ಪೊರೇಟರ್ ನಿಂತು ಸೋತೆ. ನೀನು ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು, ಮೊನ್ನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ರೌಡಿ MLA ಅಂತ ಹೇಳ್ತಾರೆ. ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕನಿದ್ದಂಥ ಸಂದರ್ಭದಲ್ಲಿ ಆವಾಗ ನೀನು ನನ್ನ ಜೊತೆ ಇರ್ಲಿಲ್ವಾ? 5 ವರ್ಷ ಅಲ್ದ್ರ 7 ವರ್ಷ ಇದೆಯಲ್ಲ, 7 ವರ್ಷದಲ್ಲಿ ಯಾಕೆ ನೀನು ಆ ಸಂದರ್ಭದಲ್ಲಿ ಹೇಳಿಲ್ಲ?